ಓಂ ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ ಭಗವದ್ಗೀತಾ 18ನೇ ಅಧ್ಯಾಯ 66ನೇ ಶ್ಲೋಕ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವಪಾಪೇಭ್ಯಃ ಮೋಕ್ಷ್ಯಯಿಷ್ಯಾಮಿ ಮಾ ಶುಚಃ. ತಾತ್ಪರ್ಯ: ಸಮಸ್ತ ಧರ್ಮಗಳನ್ನು ಬಿಟ್ಟು ನನ್ನೊಬ್ಬನನ್ನು ಮಾತ್ರ ಶರಣು ಹೊಂದು, ನಾನು ನಿನ್ನನ್ನು ಸಮಸ್ತ ಪಾಪಗಳಿಂದ ವಿಮುಕ್ತಿಗೊಳಿಸುವೆನು, ಶೋಕಿಸಬೇಡ ಎಂದು ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿರುವನು. ಈ ಶ್ಲೋಕ ಬಹಳ ಮುಖ್ಯವಾದುದು. ಈ ಶ್ಲೋಕವನ್ನು ಚರಮ ಶ್ಲೋಕವೆನ್ನುವರು. ಋಷ್ಯಾದಿ ನ್ಯಾಸಗಳಲ್ಲಿ ಈ ಶ್ಲೋಕದ ಮೊದಲನೆಯ ಪಾದವನ್ನು ಶಕ್ತಿಯೆಂದೂ ಎರಡನೆಯ ಪಾದವನ್ನು ಕೀಲವೆಂದೂ ಹೇಳಲ್ಪಟ್ಟಿದೆ. ಇದರಿಂದ ಈ ಶ್ಲೋಕದ ಪ್ರಾಧಾನ್ಯತೆ ಗೊತ್ತಾಗುತ್ತದೆ. ಗೀತಾಶಾಸ್ತ್ರದ ತತ್ವಬೋಧೆಯ ಕೊನೆಯ ಶ್ಲೋಕವಾದುದರಿಂದ ಸಾರವೆಲ್ಲವನ್ನೂ ತುಂಬಿ ಭಗವಂತನು ಇದನ್ನು ಪ್ರಸಾದಿಸಿದ್ದಾನೆ. ಇದರಲ್ಲಿ ತಿಳಿಸಲ್ಪಟ್ಟ ಭಗವನ್ ಶರಣಾಗತಿ ಸಾಧಕರಿಗೆ ಬಹಳ ಮುಖ್ಯವಾದುದು. ವೈಷ್ಣವರು ಈ ಶ್ಲೋಕಕ್ಕೆ ಬಹಳ ಪ್ರಾಧಾನ್ಯತೆ ಕೊಟ್ಟು ಮಂತ್ರದಂತೆ ಸದಾ ಇದನ್ನು ಜಪಿಸುವರು. ಸರ್ವಧರ್ಮಾನ್ ಪರಿತ್ಯಜ್ಯ, ನಿತ್ಯ ನೈಮಿತ್ತಿಕಾದಿ ಸಮಸ್ತ ಧರ್ಮಗಳಿಂದ ಕರ್ಮಗಳಿಗಿಂತ ಭಗವತ್ ಶರಣಾಗತಿ ಎಷ್ಟೋ ಪಾಲು ಹೆಚ್ಚು ಫಲಗಳನ್ನು ಕೊಡುವುದು. ಆ ಚಿಕ್ಕ ಚಿಕ್ಕ ಧರ್ಮಗಳು, ಕರ್ಮಗಳು ಪುಣ್ಯವನ್ನುಂಟು ಮಾಡುವವು. ಭಗವತ್ ಶರಣಾಗತಿ ಮೋಕ್ಷವನ್ನುಂಟು ಮಾಡುವವು. ಆಯಾ ಕರ್ಮಗಳ ಫಲವು ಶರಣಾಗತಿಯ ಫಲದಲ್ಲಿ ಅಡಗಿಯೇ ಇವೆ. 100ರಲ್ಲಿ 10 ಅಡಗಿರುವಂತೆ. ಆದ್ದರಿಂದ ಭಗವಂತನು ಆ ಚಿಕ್ಕ ಚಿಕ್ಕ ಕಾರ್ಯಗಳನ್ನು ಬಿಟ್ಟು ಅನಂತ ಮೋಕ್ಷವನ್ನು ಉಂಟು ಮಾಡುವುದನ್ನೇ ಅವಲಂಬಿಸು ಎಂದು ಹೇಳಿದನು. ಮಾಮೇಕಂ ಎಂದು ಹೇಳಿರುವುದರಿಂದ ಭಗವಂತನೊಬ್ಬನನ್ನು ಆಶ್ರಯಿಸಿದರೆ ಸಾಕು. ಸಮಸ್ತ ಕರ್ಮ ಧರ್ಮಗಳನ್ನು ಆಶ್ರಯಿಸಿದಂತೆಯೇ ಎನ್ನುವುದು ವಿದಿತವಾಗಿದೆ. ಗಿಡದ ಮೂಲಕ್ಕೆ ನೀರು ಹಾಕಿದರೆ ಎಲೆ ಕೊಂಬೆಗಳಿಗೆ ನೀರು ಹಾಕಿದಂತೆಯಲ್ಲವೇ ಮೇಲಾಗಿ ಬಹುತೇಕ ಮಾರ್ಗಗಳು, ಕರ್ಮಗಳು, ಧರ್ಮಗಳು ಗಿಜಿಬಿಜಿಯಾಗಿದ್ದು ಮನಸ್ಸಿಗೆ ವಿಕ್ಷೇಪವನ್ನು ಉಂಟು ಮಾಡಬಹುದು. ಆದ್ದರಿಂದ ಒಂದನ್ನೇ ಆಶ್ರಯಿಸುವುದು ಶ್ರೇಯಸ್ಕರ. ಆ ಒಂದು ಯಾವುದನ್ನು ತಿಳಿದುಕೊಂಡರೆ ಸಮಸ್ತವನ್ನು ತಿಳಿದಂತಾಗುವುದೋ, ಯಾವುದನ್ನು ಹೊಂದಿದರೆ ಸಮಸ್ತವನ್ನು ಹೊಂದಿದಂತಾಗುತ್ತದೆಯೋ ಅಂತಹ ಆತ್ಮವಸ್ತುವನ್ನು ಬ್ರಹ್ಮವಸ್ತುವೆಂದು ಭಗವಂತನನ್ನು ಆಶ್ರಯಿಸಿದರೆ ಸಾಕು. ಇತರ ಸಾಧನೆ ಧರ್ಮಗಳಿಂದ ಕರ್ಮಗಳಿಂದ ಕೆಲಸವಿಲ್ಲ. ಆದ್ದರಿಂದಲೇ ಅವುಗಳನ್ನೆಲ್ಲ ಬಿಟ್ಟು ನನ್ನನ್ನು ಒಬ್ಬನನ್ನೇ ಶರಣು ಹೊಂದು ಎಂದು ಭಗವಂತನು ಉಪದೇಶಿಸಿದನು. ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ. ಆದರೆ ಕೆಲವರು ಹೀಗೆ ಪ್ರಶ್ನಿಸಬಹುದು: ಎಲ್ಲ ಕರ್ಮಗಳನ್ನು ಧರ್ಮಗಳನ್ನು ಬಿಟ್ಟು ಭಗವಂತನನ್ನು ಆಶ್ರಯಿಸಿದರೆ ಆತನು ನಮಗೆ ಏನು ಕೊಡುವನು? ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮನು ಸರಿಯಾದ ಸಮಾಧಾನವನ್ನು ಕೊಟ್ಟಿರುವನು. ಹಾಗೆ ನನ್ನನ್ನು ಆಶ್ರಯಿಸಿದರೆ ನಿನ್ನನ್ನು ಸಮಸ್ತ ಪಾಪಗಳಿಂದ ಬಂಧಗಳಿಂದ ವಿಮುಕ್ತಿಗೊಳಿಸುವೆನು ಎಂದು. ಸರ್ವ ಪಾಪೇಭ್ಯೋ ಎಂದು ಹೇಳುವುದರಿಂದ ಯಾವುದೋ ಒಂದು ಪಾಪದಿಂದ ಅಲ್ಲದೆ ಸಮಸ್ತ ಪಾಪಗಳಿಂದ ಬಿಡುಗಡೆ ಹೊಂದುವಂತೆ ಮಾಡುವೆ ಎನ್ನುವ ಆಶ್ವಾಸನೆಯನ್ನಿತ್ತಿರುವನು. ಅಂದರೆ ಸಂಪೂರ್ಣವಾಗಿ ಬಂಧ ವಿಮುಕ್ತಿ ಮಾಡುವೆನು ಎಂದು ಹೇಳಿರುವನು. ಮನುಜನಿಗೆ ಇದಕ್ಕಿಂತ ಅಧಿಕವಾದದ್ದು ಏನು ಬೇಕು? ಜನನ ಮರಣಾದಿ ಬಂಧನದಿಂದ ತಪ್ಪಿಸಿಕೊಳ್ಳುವುದು, ಕರ್ಮಪಾಶದಿಂದ ವಿಮುಕ್ತಿಯಾಗುವುದೇ ಆತನಿಗೆ ಬೇಕಾಗಿದೆ. ಅದನ್ನು ಉಂಟಾಗುವಂತೆ ಮಾಡುವೆನೆಂದು ಭಗವಂತನು ಪ್ರತಿಜ್ಞೆ ಮಾಡಿದನು. ಆದರೆ ಯಾರಿಗೆ? ಎಲ್ಲರಿಗೂ ಅಲ್ಲ. ಎಲ್ಲರೂ ಭಗವಂತನ ಮಕ್ಕಳಾಗಿದ್ದರೂ ಯಾರು ಕೈಚಾಚಿ ಆತನನ್ನು ಆಹ್ವಾನಿಸುವರೋ ಅವರನ್ನು ಮಾತ್ರ ಹಿಡಿದುಕೊಂಡು ತನ್ನ ಬಳಿ ಕೂರಿಸಿಕೊಳ್ಳುವನು. ಯಾವನು ಸಮಸ್ತ
ಅಪೇಕ್ಷೆಗಳನ್ನು, ಧರ್ಮಗಳನ್ನು, ಕರ್ಮಗಳನ್ನು ಬಿಟ್ಟು ತನ್ನನ್ನು, ಭಗವಂತನನ್ನು ಇಲ್ಲವೇ ಆತ್ಮವನ್ನು ಶರಣು ಹೊಂದುವನೋ, ಶರೀರ ವಾಕ್ ಮನಸ್ಸುಗಳಿಂದ ಆತನನ್ನೇ ಆಶ್ರಯಿಸುವನೋ, ಅಂದರೆ ದೃಶ್ಯ ವಸ್ತುಗಳನ್ನು, ದೃಶ್ಯ ವಿಷಯ ಸಂಬಂಧಗಳನ್ನು, ಧರ್ಮಗಳನ್ನು ತ್ಯಜಿಸಿ ದೃಗ್ರೂಪನಾದ ಆತ್ಮವೊಂದನ್ನೇ ಅವಲಂಬಿಸುವನೋ ಅಂತಹವನನ್ನು ಮಾತ್ರ ಸಂಸಾರ ಶೃಂಖಲೆಯಿಂದ ಬಿಡುಗಡೆ ಮಾಡಿ ಮುಕ್ತಿಗೊಳಿಸುವೆನೆಂದು ಶ್ರೀಕೃಷ್ಣಮೂರ್ತಿ ಹೇಳಿದನು. ಇದರಿಂದ ಜೀವಿಯು ತನ್ನ ಕರ್ತವ್ಯವನ್ನು ತಾನು ನೆರವೇರಿಸಿದರೆ ಭಗವಂತನು ತಾನು ಕೊಡಬೇಕಾದದ್ದನ್ನು ಕೊಡುವನು ಎನ್ನುವುದು ಸ್ಪಷ್ಟವಾಗುತ್ತಿದೆ. ಈ ಶ್ಲೋಕದಲ್ಲಿಯ ಮೊದಲ ಪಾದ ಜೀವಿಯ ಕರ್ತವ್ಯವನ್ನು ಸೂಚಿಸುವುದು. ಎರಡನೆಯ ಪಾದ ಭಗವಂತನು ಕೊಡುವ ಪ್ರತಿಫಲವನ್ನು ಸೂಚಿಸುವುದು. ಜೀವಿಯು ತಾನು ಮಾಡುವುದನ್ನು ಮಾಡದಿದ್ದರೆ ಭಗವಂತನು ತಾನು ಕೊಡುವುದನ್ನು ಕೊಡುವುದಿಲ್ಲ. ಜೀವಿಯು ಪರಮಾತ್ಮನನ್ನು ಆಶ್ರಯಿಸದೆ ದೃಶ್ಯ ಪದಾರ್ಥಗಳನ್ನು ಮಾತ್ರ ಹಿಡಿದುಕೊಂಡಿದ್ದರೆ ಪರಮಾತ್ಮನು ಮಾತ್ರ ಏನೂ ಮಾಡಬಲ್ಲನು. ಪ್ರಕೃತಿಯಲ್ಲಿ ಒಂದು ನಿಯಮವನ್ನು ಭಗವಂತನು ಏರ್ಪಡಿಸಿರುವನು. ಅದು ಏನೆಂದರೆ ಪಾಪದಿಂದ ದುಃಖ, ಪುಣ್ಯದಿಂದ ಸುಖ, ಜ್ಞಾನ ಇಲ್ಲವೇ ಭಗವತ್ ಶರಣಾಗತಿಯಿಂದ ಮೋಕ್ಷ ಉಂಟಾಗುವುದು ಎಂದು. ಯಾರು ಯಾವ ವಿಧವಾಗಿ ಆಚರಿಸುವರೋ ಅವರು ಆ ವಿಧದ ಫಲವನ್ನೇ ಹೊಂದುವರು. ಇದರಲ್ಲಿ ಭಗವಂತನ ಪಕ್ಷಪಾತವೇನೂ ಇಲ್ಲ. ಮಾಡಿದ್ದುಣ್ಣೋ ಮಾರಾಯ. ಸರ್ವಧರ್ಮಾನ್ ಪರಿತ್ಯಜ್ಯ ಎನ್ನುವ ವಾಕ್ಯಕ್ಕೆ ಮತ್ತೊಂದು ಅರ್ಥವೂ ಇದೆ. ದೃಶ್ಯ ಭಾವಗಳನ್ನು ಬಿಟ್ಟು ದೃಗ್ವಸ್ತುವಾದ ಆತ್ಮವನ್ನು ಶರಣು ಹೊಂದು ಎಂದು ಹೇಳಬಹುದು. ಇದು ಮತ್ತೂ ಶ್ರೇಷ್ಠವಾದ ಅರ್ಥ. ತ್ಯಾಗದಿಂದಲೇ ಮೋಕ್ಷವು ಲಭಿಸುವುದೆನ್ನುವ ಶಾಸ್ತ್ರ ನಿಯಮವನ್ನು ಇದು ಘೋಷಿಸುತ್ತದೆ. ಒಂದನ್ನು ತ್ಯಜಿಸದಿದ್ದರೆ ಮತ್ತೊಂದು ಲಭಿಸುವುದಿಲ್ಲ. ದೆವ್ವವನ್ನು ಹಿಡಿದಿದ್ದರೆ ದೈವ ಲಭಿಸದು. ದೇವರನ್ನು ಹಿಡಿಯಬೇಕೆಂದರೆ ದೆವ್ವವನ್ನು ತ್ಯಜಿಸಬೇಕು. ಅಂದರೆ ದೃಶ್ಯವನ್ನು ಕುರಿತು ಇಲ್ಲವೇ ಕ್ಷೇತ್ರದ ಬಗ್ಗೆಯ ಭಾವವನ್ನು ತ್ಯಜಿಸಿ ಕ್ಷೇತ್ರಜ್ಞನಾದ ಪರಮಾತ್ಮನನ್ನು ಶರಣು ಹೊಂದಬೇಕು. ಈ ಶ್ಲೋಕದಲ್ಲಿ ಸಮಸ್ತ ಧರ್ಮಗಳನ್ನು ಬಿಡಬೇಕೆಂದು ಹೇಳಿದಾಕ್ಷಣ ಆ ಧರ್ಮವನ್ನು ಆಚರಿಸಬೇಕೆಂದಲ್ಲ, ಇಲ್ಲವೇ ಧರ್ಮವನ್ನು ಬಿಟ್ಟು ಸೋಮಾರಿಯಾಗಬೇಕೆಂದೂ ಅಲ್ಲ. ಮಹಾಧರ್ಮವಾದ ಭಗವತ್ ಶರಣಾಗತಿಯಲ್ಲೇ, ಆತ್ಮಾಶ್ರಯದಲ್ಲಿಯೇ ಬೇರೆಯ ಧರ್ಮಗಳೆಲ್ಲವೂ ಅಂತರ್ಭೂತವಾಗಿರುವುದಾದ್ದರಿಂದ ಶತೇ ಪಂಚಾಶತ್ 100ರಲ್ಲಿ 50 ಸೇರಿದೆ ಎನ್ನುವ ನ್ಯಾಯವನ್ನನುಸರಿಸಿ ಅಂತಹ ಮಹಾಧರ್ಮವನ್ನು ಆಚರಿಸುವವನು ಚಿಕ್ಕವುಗಳನ್ನು ಪ್ರತ್ಯೇಕವಾಗಿ ಆಶ್ರಯಿಸುವ ಕೆಲಸವಿಲ್ಲವೆಂದೂ ಆ ಒಂದನ್ನು ಸರಿಯಾಗಿ ಪಾಲಿಸಿದರೆ ಸಾಕು ಎಂದೂ ಹೇಳಲಾಗಿದೆ. ಇಲ್ಲಿ ದೊಡ್ಡ ಧರ್ಮವನ್ನು ಪಾಲಿಸುವಾಗ ಚಿಕ್ಕ ಧರ್ಮದ ಅವಸರವಿಲ್ಲವೆಂದು ಹೇಳಲಾಗಿದೆಯೇ ಹೊರತು ಚಿಕ್ಕ ಧರ್ಮದಲ್ಲಿ ಏನೂ ಸತ್ವವಿಲ್ಲವೆಂದಾಗಲಿ ಇಲ್ಲವೇ ಅವುಗಳನ್ನು ಬಿಟ್ಟು ಸೋಮಾರಿಯಾಗಬೇಕೆಂದಾಗಲಿ ಅರ್ಥವಲ್ಲ. ಆದ್ದರಿಂದ ಪದಗಳ ಅರ್ಥವನ್ನು ಜಾಗ್ರತೆಯಿಂದ ತಿಳಿದುಕೊಳ್ಳಬೇಕಾಗಿದೆ. ಶುಚಃ, ಈ ಸತ್ಯವನ್ನು ತಿಳಿದುಕೊಂಡು ಭಗವತ್ ಶರಣಾಗತಿ ಹೊಂದಿ ಇನ್ನು ಯಾವ ಮಾತ್ರವೂ ಶೋಕಿಸಬೇಡ ಎಂದು ಶ್ರೀಕೃಷ್ಣಮೂರ್ತಿ ಅರ್ಜುನನಿಗೆ ಅಪ್ಪಣೆ ಕೊಟ್ಟನು. ದುಃಖರಹಿತವಾದ ಶಾಶ್ವತ ಆತ್ಮ ಪದವಿ ಭಗವಂತನ ಸ್ಥಾನ ಲಭಿಸಿದಾಗ ಇನ್ನು ಶೋಕಕ್ಕೆ ಸ್ಥಾನವಿಲ್ಲಿದೆ. ದೃಶ್ಯವನ್ನು ಆಶ್ರಯಿಸುವವನನ್ನು, ನಶ್ವರ ವಸ್ತುಗಳನ್ನು ನಂಬಿಕೊಂಡವನನ್ನು ಶೋಕವು ಬಾಧಿಸುವುದೇ ಆಗಲಿ, ಶಾಶ್ವತವಾದ ಆತ್ಮವನ್ನು, ಭಗವಂತನನ್ನು ಆಶ್ರಯಿಸುವವರನ್ನಲ್ಲ. ಅವರು ನಿತ್ಯವೂ ಪರಮಾನಂದವನ್ನೇ ಅನುಭವಿಸುವರು. ಆದ್ದರಿಂದಲೇ ನನ್ನನ್ನು ಆಶ್ರಯಿಸಿದರೆ ಇನ್ನು ದುಃಖ ಪಡುವ ಅವಸರವಿಲ್ಲ. ಆದ್ದರಿಂದ ಶೋಕಿಸಬೇಡ ಎಂದು ಅರ್ಜುನನಿಗೆ ಬೋಧಿಸಲು ಕಾರಣ. ಅಶೋಚ್ಯಾನನ್ವ ಶೋಚಸ್ತ್ವಂ ಎನ್ನುವ ರಾಹಿತ್ಯಕ್ಕೆ ಬೋಧನೆಯಿಂದ ಗೀತೆ ಪ್ರಾರಂಭವಾಗಿ ಶುಚಃ ಎನ್ನುವ ಶೋಕರಾಹಿತ್ಯ ಬೋಧನೆಯಿಂದ ಅಂತ್ಯಗೊಂಡಿರುವುದರಿಂದ ಗೀತಾಲಕ್ಷ್ಯ ಶೋಕರಾಹಿತ್ಯ
ಎಂದು ಸ್ಪಷ್ಟವಾಗುತ್ತದೆ. ಅಂದರೆ ದುಃಖರಾಹಿತ್ಯ, ಆನಂದ ಪ್ರಾಪ್ತಿ, ಸಂಸಾರ ದುಃಖ ಶಮನ, ಬ್ರಹ್ಮಾನಂದ ಪ್ರಾಪ್ತಿ ಗೀತೆಯ ಲಕ್ಷ್ಯಗಳು. ಅಂತಹ ಲಕ್ಷ್ಯಗಳನ್ನು ಜೀವಿಗಳು ಹೊಂದುವುದೇ ಗೀತೆಯ ಆಶಯ. ಈ ಶ್ಲೋಕದಲ್ಲಿ ಅತಿ ಸುಲಭವಾದ ಭಕ್ತಿ, ಶರಣಾಗತಿ ಮಾತ್ರವೇ ಮುಕ್ತಿಗೆ ಹೇತು ಎಂದು ತಿಳಿಸಲ್ಪಟ್ಟಿರುವುದರಿಂದ ಇನ್ನು ದೊಡ್ಡ ದೊಡ್ಡ ಶಾಸ್ತ್ರಗಳನ್ನು ಓದದವರು, ಪಾಂಡಿತ್ಯ ಪ್ರತಿಭೆ ಇಲ್ಲದವರು, ಅನಕ್ಷರ ಕುಕ್ಷಿಗಳು ಮೋಕ್ಷಕ್ಕಾಗಿ ದಿಗಿಲು ಬೀಳುವ ಕೆಲಸವಿಲ್ಲವೆಂದೂ ನಿರ್ಮಲ ದೈವ ಭಕ್ತಿ ಹೊಂದಿದ್ದರೆ ಸಾಕೆಂದೂ ತಿಳಿಯುತ್ತದೆ. ಈ ಶ್ಲೋಕ ಗೀತೆಯಲ್ಲಿ ಬಹಳ ಮುಖ್ಯವಾಗಿರುವುದರಿಂದ ಇದನ್ನು ಕಂಠಪಾಠ ಮಾಡಿ ಅರ್ಥವನ್ನು ಸದಾ ಮನನ ಮಾಡುವುದು ಮುಮುಕ್ಷುಗಳಿಗೆ ಅತ್ಯಂತ ಶ್ರೇಯಸ್ಕರ. ಪ್ರಶ್ನೆ: ಜೀವಿಗಳಿಗೆ ಸಮಸ್ತ ಪಾಪ ನಿವೃತ್ತಿ, ಬಂಧ ವಿಮುಕ್ತಿ, ದುಃಖ ನಿವೃತ್ತಿ ಹೇಗೆ ಉಂಟಾಗುವುದು? ಉತ್ತರ: ಸಮಸ್ತ ಧರ್ಮಗಳನ್ನು ಅಂದರೆ ನಿತ್ಯ ನೈಮಿತ್ತಿಕಾದಿ ಧರ್ಮಗಳನ್ನು, ಕರ್ಮಗಳನ್ನು ಇಲ್ಲವೇ ಸಮಸ್ತ ದೃಶ್ಯ ಭಾವಗಳನ್ನು ಬಿಟ್ಟು ಭಗವಂತನನ್ನು ಅಂದರೆ ಆತ್ಮವನ್ನು ಒಬ್ಬನನ್ನೇ ಆಶ್ರಯಿಸಿದರೆ ಆತನೇ ಜೀವಿಗೆ ಮೋಕ್ಷವನ್ನುಂಟು ಮಾಡುವನು. ಪ್ರಶ್ನೆ: ಶೋಕರಾಹಿತ್ಯಕ್ಕೆ ಮಾರ್ಗವೇನು? ಉತ್ತರ: ಭಗವತ್ ಶರಣಾಗತಿ, ದೈವಾಶ್ರಯ. ಭಗವತ್ ಶರಣಾಗತಿ ಹಾಗೂ ದೈವಾಶ್ರಯ. ಶ್ರೀಕೃಷ್ಣಾರ್ಪಣಮಸ್ತು.